ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಬಂದು ಗುರುವಾರ ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಧ್ಯಾಹ್ನ ಆಗಿದೆ. ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೀನಿ. ಇನ್ನೇನಿದ್ರೂ ಎಲ್ಲ ಜೋಡಿಸ್ಬೇಕಷ್ಟೇ. ನಾನು ಪ್ರತಿ ಗುರುವಾರನೂ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡು ವಾರ ಮಾಡ್ತೀನಿ. ಯಾಕಂದರೆ ನಮ್ಮದು ಶುಕ್ರವಾರ ವಾರ ಆಗಿರೋದ್ರಿಂದ ಆಗುತ್ತೆ, ಗುರುವಾರಕ್ಕೂ ಆಗುತ್ತೆ ಶುಕ್ರವಾರಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ಮಾಡಿಕೊಂಡೆ. ಹಾಗೆ ಟೈಮ್ ಬೇರೆ ಆಗೋಗಿತ್ತು. ಸರಿ ಎಲ್ಲ ರೆಡಿ ಮಾಡಿಕೊಳ್ಳೋಣ, ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ಹೂವು ಎಲ್ಲ ಇಕ್ಕೊಂಡು, ಇನ್ನು ಊರಿಂದ ನಮ್ಮ ಅಜ್ಜಿ ಹೂವು ಕೊಟ್ಟು ಕಳಿಸಿದ್ರು ದಾಸವಾಳ. ಹಾಗಾಗಿ ಅದೇ ಹೂವು ಇಡ್ತಾಯಿದ್ದೆ. ಇನ್ನು ಮತ್ತೆ ನಾಳೆಗೆಲ್ಲ ಚೇಂಜ್ ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು ಹೂವು ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ದಾಸವಾಳ ಎಲ್ಲ ಇಟ್ಟಿರೋದೆಷ್ಟು ಅಗ್ಲಕ್ಕೆ. ಇನ್ನು ಹಾಗೆ ನನ್ನ ಮಗಳು ಸಹ ಅಷ್ಟೊತ್ತಿಗೆ ಎದ್ದು ಆಟ ಆಡ್ತಾಯಿದ್ಲು. ಇನ್ನು ಅವಳು ಎದ್ದು ಆಟ ಆಡೋಕ್ಕೆ ಶುರು ಮಾಡಿದ್ಲು, ಮಳೆ ಬಂತು. ಮಳೆ ಬರ್ತಾ ಇದೆ, ಆಚೆ ನಿಂತಿದ್ದೀವಿ. ನಮ್ಮ ಪಾಪು ನೋಡಿ ಮಲಗಿದ್ದವಳು ಎದ್ದೇ ಬಿಟ್ಟು. ಚಿನ್ನಿ ಈತ ಬಗ ಇಷ್ಟು ಗಾಳಿ ಮಳೆಗೆ ಬಂದು ಇಲ್ಲಿ ಸಲ ಮಾಡ್ಕೊಂಡು ನಿಂತಿದ್ದಾವೆ. ಇನ್ನು ಮತ್ತೆ ಹಾಗೆ ಈವ್ನಿಂಗು ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತಲ್ಲ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇಲಿ ಕಡಲೆಪುರಿ ಇತ್ತು. ಹಾಗೆ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಲ್ಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ನಾನಿಲ್ಲಿ ಬೇಲ್ಪುರಿಗೆ ಈರುಳ್ಳಿ, ಟೊಮೆಟೊ ಹಾಗೆ ಕ್ಯಾರೆಟನ್ನು 3 ಕಟ್ ಮಾಡಿಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ತುರಿದು ಇಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರ ಬೂಂದಿ ಇತ್ತು, ಬಿಸಿಬೇಳೆಭಾತ್ಗೆ ಅಂತ ತರಿಸಿದ್ದು. ಹಾಗೆ ಅದನ್ನು ಹಾಕ್ಕೊಳ್ಳೋಣ. ಇನ್ನು ಮಿಕ್ಸ್ಚರು ನಿಪ್ಪಟ್ಟೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಏನೂ ಇರಲಿಲ್ವಲ್ಲ ಅಂದ್ಬಿಟ್ಟು ಬರೀ ಬೂಂದಿ ಮಾತ್ರ ಹಾಕ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಸ್ವಲ್ಪ ಕಡಲೆಪುರಿನ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇನ್ನು ಅದಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಟೇಸ್ಟು ಸೇಮ್ ಈ ಬೇಲ್ಪುರಿ ಅಂಗಡಿಲೆಲ್ಲ ಹೇಗೆ ಮಾಡ್ತಾರೋ ಹಾಗೇ ಇರುತ್ತೆ. ಇನ್ನು ಅದಕ್ಕೆ ನಿಪ್ಪಟ್ಟು ಅವೆಲ್ಲ ಅಡಿಷ್ನಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಏನೂ ಇರಲಿಲ್ಲ ಅವೆಲ್ಲ, ಸರಿ ಇನ್ಯಾರು ತರೋದು ಅಂತ ಹೇಳ್ಬಿಟ್ಟು ಹಾಗೆ ಮಾಡಿಕೊಂಡೆ ಪ್ಲೇನಾಗಿ. ಇನ್ನು ನಾವು ಎಲ್ಲ ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಕುಂತಿದ್ವಿ. ನನ್ನ ಮಗಳಿಗೂ ಸಹ ಸ್ವಲ್ಪ ಬಟ್ಲಲ್ಲಿ ಹಾಕ್ಕೊಟ್ಟಿದ್ದೆ ಕಡಲೆಪುರಿನ. ಅವಳು ಆಟ ಆಡಿಕೊಂಡು ತಿಂತಾಯಿದ್ಲು. ಹಾಗೆ ನೋಡಿ ಅವ್ರ ಅಪ್ಪಂಗೆ ತಿನ್ಸೋ ಥರ ಹೋಗ್ತಾಳೆ, ತಿನ್ಸಲ್ಲ, ಅವಳೇ ತಿಂತಾಳೆ. तुम्ही म्हणते का बरोबर ಬೇಡ ಬಿಸ್ಕೆಟ್. Cari sini papa lah. Ya dua. Ya sini.
ಮತ್ತು ಈವ್ನಿಂಗ್ ಆಗಲೇ 6 o'clock ಆಗಿತ್ತು, ಪೂಜೆ ಮಾಡಬೇಕಲ್ಲ, ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗಳು ಅವಳು ಸಹ ಪೂಜೆ ಮಾಡಿಸ್ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಸೈಕಲಲ್ಲಿ ಕೂರಿಸ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಮಾಷಾ ಆ್ಯಂಡ್ ದ ಬೇರು. ಅದು ನೋಡ್ಕೊಂಡು ಸುಮ್ಮನಿರ್ತಾಳೆ, ಇಲ್ಲ ಅಂದರೆ ಬಂದು ದೀಪ ಎಲ್ಲ ಮುಟ್ಟೋದು ಎಲ್ಲ ಮಾಡ್ತಾಳೆ. ಫ್ರೆಂಡ್ಸ್, ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಹಾಗೆ ಇವಾಗ ಅಡುಗೆ ಮಾಡಬೇಕು. ಅಡುಗೆಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಸಹ ಮಾಡ್ಕೊಳ್ಳೋಣ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಗೆ ನಾನು ಬಿಸಿಬೇಳೆಬಾತ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬನ್ನಿ ನೋಡೋಣ. ಹಾಗೆ ಇಲ್ಲಿ ನಾನು ಬಿಸಿಬೇಳೆಬಾತ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 5ರಿಂದ 6 ಲೋಟದಷ್ಟು ನೀರು ಹಾಕ್ಕೊಂಡು, ಹಾಗೆ ಅದಕ್ಕೆ ತರಕಾರಿ, ಬೇಸಿಕ್ ತರಕಾರಿ ಕಟ್ ಮಾಡಿಕೊಂಡಿರ್ತೀವಲ್ಲ, ಈ ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು ಹಾಗೆ ಬಟಾಣಿ, ಈ ಮೂರನ್ನು ಹಾಕ್ಕೊಂಡು, ಹಾಗೆ ಅದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ, 1 ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ 3 ವಿಷಲ್ ಬರೆಸ್ಕೊಂಡ್ರೆ ಫುಲ್ಲು ಮೆತ್ತಗೆ ಆಗಿರುತ್ತೆ ರೈಸ್ ಅದು. ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಕ್ವಿಕ್ಕಾಗಿ ಮಾಡ್ಕೋಬೋದು, ಹಾಗಾಗಿ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಹಾಗೆ ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು, ಅದಕ್ಕೆ 1-2 ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಟೊಮೆಟೊ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಏನಿರುತ್ತೆ, ನಾನು MTR ಯೂಸ್ ಮಾಡೋದು. ಹಾಗೆ ಅದಕ್ಕೆ ಹುಣಸೆಹಣ್ಣ ಸ್ವಲ್ಪ ನೆನೆ ಹಾಕ್ಕೊಂಡಿರ್ತೀವಿ, ಅದನ್ನು ಹುಣಸೆಹಣ್ಣು ರಸನ ಹಾಕ್ಕೊಂಡು, ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಅಲ್ಲಿ. ಹಾಗೆ ಈ ಒಣ ಕೊಬ್ಬರಿ, ಇಲ್ಲಿ ಕ್ಯಾಪ್ಸಿಕಮ್ನ ಸಹ ಹಾಕ್ಕೋಬೋದು, ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಹಾಕ್ಕೊಂಡಿರಲಿಲ್ಲ. ಕ್ಯಾಪ್ಸಿಕಮ್ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಅಲ್ಲಿ ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಬಿಸಿಬೇಳೆಬಾತ್ಗೆ. ಇದು ಬಂದು ನಮ್ಮ ಅತ್ತೆ ಟಿಪ್ಸು, ಅವರು ಬಿಸಿಬೇಳೆಬಾತ್ ಮಾಡಬೇಕಾದ್ರೆ ಬೆಲ್ಲ ಹಾಕ್ತಿದ್ರು. ಅವರು ಹೇಳ್ಕೊಟ್ಟಿದ್ದನ್ನೇ ನಾನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಬಿಸಿಬೇಳೆಬಾತ್ ಮಾಡಿದಾಗೆಲ್ಲ ನನಗೆ ಆಲ್ಮೋಸ್ಟ್ ಮೈಂಡಲ್ಲಿ ಅದೇ ಬರ್ತಿರುತ್ತೆ, ಬೆಲ್ಲ ಹಾಕಬೇಕು ಸ್ವಲ್ಪ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ಆ ಒಗ್ಗರಣೆನೂ ಇದಕ್ಕೆಲ್ಲ ಅನ್ನ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು, ಈ ಕಡೆ ಒಂದು ಸೈಡಲ್ಲಿ ಕೆಟಲಲ್ಲಿ ನಾನು ಬಿಸಿನೀರು ಕಾಯಿಸಿಕೊಂಡಿದ್ದೀನಿ, ಹಾಗೆ ಮಿಕ್ಸ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಈ ಬಿಸಿಬೇಳೆಬಾತ್ ಪೌಡ್ರಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. 2 ಕುದಿ ಬರೆಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.